ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯತಿ ಶಾಬ್ದತೆ ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥತೆ ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥತೆ ನಮಸ್ತಸ್ಮೈ 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 ನಮೋ ನಮಃ. ನಾನು ಪಂಡಿತ ಡಾಕ್ಟರ್ ಜೆ ವಿಜಯ್. ಈ ಬಾರಿ ಶಕ್ತಿಗಳ ಆರಾಧನೆ ಅಂದರೆ ನವರಾತ್ರಿಯ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಅಶ್ವಾಯುಜ ಮಾಸದ ನವರಾತ್ರಿ ಹಬ್ಬ ಹತ್ತಿರದೆಲ್ಲ ಬರ್ತಾ ಇದೆ. ಅಂದರೆ ನವರಾತ್ರಿ ಹಬ್ಬಗಳು ಯಾವ್ಯಾವ ದಿವಸ 9 ದಿವಸ ಯಾವ್ಯಾವ ದಿವ್ಯ ಆಚರಣೆ ಯಾವ್ಯಾವ ದಿವ್ಯ ಆರಾಧನೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಂತರ ಮುಂದಿನ ವಿಡಿಯೋದಲ್ಲಿ ನಾನು ಮುಹೂರ್ತಗಳ ಬಗ್ಗೆ ಅಂದರೆ ಘಟಸ್ಥಾಪನೆ ಅಂದರೆ ಮೊದಲನೇ ದಿವಸದ ಮುಹೂರ್ತ, ಆಯುಧ ಪೂಜೆ ಮುಹೂರ್ತ, ಸರಸ್ವತಿ ಹಬ್ಬದ ಮುಹೂರ್ತ ಇದರ ಬಗ್ಗೆ ಹೇಳ್ತೇನೆ. ಮೊದಲನೇದಾಗಿ ನಾನು ಯಾವ್ಯಾವ ದೇವಿಯ ಆರಾಧನೆ ಅದರ ಬಣ್ಣಗಳ ಬಗ್ಗೆ ವಿವರಣೆಯನ್ನು ಕೊಡ್ತೇನೆ. ಪ್ರಥಮಂ ಶೈಲಪುತ್ರಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಾಂಠ್ಯತೇತಿ ಕೂಷ್ಮಾಂಡೇತಿ, ಚತುರ್ಥಂ ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನಿ ಚ, ಸಪ್ತಮಂ ಕಾಳರಾತ್ರಿ ಮಹಾಗೌರೀತಿ, ಷಷ್ಠಮಂ ನವಮಂ ಸಿದ್ಧಿದಾತ್ರಿ ಚ, ನವದುರ್ಗ ಪ್ರಕೃತಿತ. ಅಂದರೆ 9 ದೇವಿಗಳ ಆರಾಧನೆಯನ್ನು ನಾವು ಈ ನವರಾತ್ರಿಯಲ್ಲಿ ಆಚರಣೆ ಮಾಡ್ತೇವೆ. ಮೊದಲನೆಯ ದಿವಸ ಅಂದರೆ ಶೈಲಪುತ್ರಿನ ಆಚರಣೆಯನ್ನು ಮಾಡ್ತೇವೆ. ಎರಡನೇ ದಿವಸ ಬ್ರಹ್ಮಚಾರಿಣಿ, ಮೂರನೇ ದಿವಸ ಚಂದ್ರಕಾಂಠ, ನಾಲ್ಕನೇ ದಿವಸ ಕೂಷ್ಮಾಂಡ, ಐದನೇ ದಿವಸ ಸ್ಕಂದಮಾತ, ಆರನೇ ದಿವಸ ಕಾತ್ಯಾಯಿನಿ, ಏಳನೇ ದಿವಸ ಕಾಳರಾತ್ರಿ, 9ನೇ ಮಹಾಗೌರಿ, ಆಮೇಲೆ ಸಿದ್ಧಿದಾತ್ರಿ. ಈ ರೀತಿ 9 ದೇವಿಗಳ ಆರಾಧನೆಯನ್ನು ನಾವು ಈ ನವರಾತ್ರಿ ಹಬ್ಬದಲ್ಲಿ ಆಚರಣೆಯನ್ನು ಮಾಡ್ತೇವೆ. ಸೆಪ್ಟೆಂಬರ್ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇರ್ತದೆ, ಭಾನುವಾರ. ನಂತರ ದಿನ ಅಂದರೆ ಪಾಡ್ಯಮಿ ದಿನ 22 ಸೆಪ್ಟೆಂಬರ್ 22ನೇ ತಾರೀಕಿನಿಂದ ನವರಾತ್ರಿಯ ಆಚರಣೆ ಶುರುವಾಗುತ್ತದೆ. 4 ನವರಾತ್ರಿಗಳಲ್ಲಿ ಇದು ಶರನ್ನವರಾತ್ರಿ ಅಂದರೆ ಎಲ್ಲರೂ ಆಚರಣೆ ಮಾಡುವಂಥ ನವರಾತ್ರಿ. 22ನೇ ತಾರೀಕು ಸೋಮವಾರದಿಂದ, ಸೆಪ್ಟೆಂಬರ್ 22ನೇ ತಾರೀಕು ಸೋಮವಾರದಿಂದ ನವರಾತ್ರಿ ಹಬ್ಬ ಆಚರಣೆ ಶುರುವಾಗ್ತದೆ. ಅಂದರೆ ಅದು ಮೊದಲನೇ ದಿವಸ. ನವರಾತ್ರಿ ಹಬ್ಬದಲ್ಲಿ ನಾನು ಆಗಲೇ ಹೇಳಿದಂತೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಈ ರೀತಿ 9 ದೇವಿಗಳ ಆರಾಧನೆಯನ್ನು ಮಾಡುತ್ತೇವೆ. ಅದರಲ್ಲಿ 9ನೇ ದಿನ ಅಂದರೆ ಸೋಮವಾರ ನಾವು ಸರಸ್ವತಿ ಆಹ್ವಾನವನ್ನು ಮಾಡುತ್ತೇವೆ. 30ನೇ ತಾರೀಕು ದುರ್ಗಾಷ್ಟಮಿ ಇರುತ್ತದೆ. 1ನೇ ತಾರೀಕು ಬುಧವಾರ ಆಯುಧ ಪೂಜೆ ಹಬ್ಬ ಇರುತ್ತದೆ. 2ನೇ ತಾರೀಕು ವಿಜಯದಶಮಿ ಇರುತ್ತದೆ. ಈ ಹಬ್ಬಗಳ ಮುಹೂರ್ತಗಳ ಬಗ್ಗೆ ನಾನು ಮುಂದಿನ ವೇಳೆ ತಿಳಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.